ನಮ್ಮ ಇಸ್ರೋ ಬೆಳೀತಾ ಇರೋದನ್ನ ನೋಡಿ ಜಗತ್ತಿನ ದೊಡ್ಡ ದೇಶಗಳ ವರ್ತನೆಯನ್ನ ಗಮನಿಸಿದ್ರೆ ಅವು ನಮ್ಮನ್ನ ತುಳಿಯಲು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿವೆ. ನಮ್ಮ ಧ್ವಜ ಕೈಗೆ ಎಟುಕದಷ್ಟು ಎತ್ತರದಲ್ಲಿ ಹಾರಾಡ್ತಿರುವಾಗ ಕೆಳಗಿರೋರ ಕಣ್ಣು ಕುಕ್ಕುವುದು ಸಾಮಾನ್ಯವಲ್ಲವೇ? ಇಷ್ಟು ದಿನಗಳು ನಮ್ಮ ರಾಕೆಟ್ಗಳು ಬೆಂಕಿಯನ್ನ ಚಿಮ್ಮುತ್ತಾ ಆಕಾಶಕ್ಕೆ ಹಾರ್ತಾ ಇದ್ವು. ಮಹಾಶಕ್ತಿಗಳು ಅದನ್ನ ಅಸೂಯೆಯಿಂದ ನೋಡ್ತಾ ಇದ್ವು. ಇತ್ತೀಚೆಗೆ ನಮ್ಮ ಇಸ್ರೋದಲ್ಲಿ ಏನಾಗ್ತಿದೆ ಎಂದು ಯಾರಿಗೂ ಅರ್ಥವಾಗದ ಸ್ಥಿತಿ ಬಂದಿದೆ. ಮೊನ್ನೆವರೆಗೂ ಎಲ್ಲಾ ಸೂಪರ್ ಹಿಟ್ಗಳು ಸಾಲಾಗಿ ಸಕ್ಸಸ್ಗಳು ಎಂದುಕೊಂಡಿದ್ರೆ ಇದ್ದಕ್ಕಿದ್ದಂತೆ ನಮ್ಮ ರಾಕೆಟ್ಗಳು ಫೇಲ್ ಆಗಲು ಶುರುವಾಯಿತು. ಇದು ನಮ್ಮ ವಿಜ್ಞಾನಿಗಳನ್ನ ಮಾತ್ರವಲ್ಲ, ಇಡೀ ಭಾರತವನ್ನೇ ಭಯಂಕರ ಟೆನ್ಷನ್ಗೆ ತಳ್ಳಿದೆ. ಯಾವಾಗ್ಲೂ ಹಿಟ್ ಆಗ್ತಿದ್ದ ನಮ್ಮ ರಾಕೆಟ್ಗಳು ಇದ್ದಕ್ಕಿದ್ದಂತೆ ಏಕೆ ತುಸಾಗ್ತಿವೆ? ಇದು ಕೇವಲ ಚಿಕ್ಕ ಟೆಕ್ನಿಕಲ್ ಗ್ಲಿಚ್ ಮಾತ್ರವಲ್ಲ. ಅಸಲಿ ವಿಷಯಕ್ಕೆ ಹೋಗುವ ಮೊದಲು ನಿಮ್ಮಲ್ಲಿ ಎಷ್ಟು ಮಂದಿಗೆ ಇಸ್ರೋ ಅಂದ್ರೆ ಪ್ರಾಣ? ನಮ್ಮ ವಿಜ್ಞಾನಿಗಳ ಪ್ರತಿಭೆಯ ಮೇಲೆ ಎಷ್ಟು ನಂಬಿಕೆ ಇದೆ? ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಅದನ್ನ ತೋರಿಸಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ನಮ್ಮ ಪವರ್ ಏನು ಅಂತ ತೋರಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದು ದೇಶ ಜೀರೋದಿಂದ ಶುರು ಮಾಡಿ ಸ್ವಂತ ಕಾಲುಗಳ ಮೇಲೆ ನಿಂತು ಚಂದ್ರನನ್ನ ಹಾಗೂ ಮಂಗಳನನ್ನ ನೇರವಾಗಿ ನೋಡಲು ಶುರು ಮಾಡಿದ್ರೆ ಹಳೆಯ ಸೂಪರ್ ಪವರ್ ಗಳಿಗೆ ನಿದ್ರೆ ಹೇಗೆ ಬರುತ್ತದೆ? ನಿದ್ರೆ ಬರದೆ ಭಯ ಶುರುವಾಗುತ್ತದೆ. ಕಳೆದ ಹಲವು ವರ್ಷಗಳಲ್ಲಿ ನಮ್ಮ ಇಸ್ರೋದ ಸ್ಪೀಡ್ ನೋಡಿ ನಾಸಾದಿಂದ ಚೀನಾದ ಸ್ಪೇಸ್ ಏಜೆನ್ಸಿವರೆಗೆ ಎಲ್ಲರ ಮೈಂಡ್ ಬ್ಲಾಕ್ ಆಗೋಗಿದೆ. ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶಗಳು ಸಾವಿರಾರು ಕೋಟಿ ಖರ್ಚು ಮಾಡಿಯೋ ಮಾಡಲಾಗದ ಕೆಲಸಗಳನ್ನ ನಾವು ಬಹಳ ಕಡಿಮೆ ಬಜೆಟ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ಹಾಲಿವುಡ್ ಸಿನಿಮಾದ ಬಜೆಟ್ ಗಿಂತ ಕಡಿಮೆ ಖರ್ಚಿನಲ್ಲಿ ಮಾರ್ಸ್ಗೆ ರಾಕೆಟ್ ಅನ್ನ ಕಳಿಸಿದ್ವಿ. ಚಂದ್ರಯಾನ್ 3 ಸಕ್ಸಸ್, ಆದಿತ್ಯ L1 ಲಾಂಚ್, ಇವೆಲ್ಲವನ್ನ ನೋಡಿ ಪ್ರಪಂಚ ಭಾರತದ ಕಡೆಗೆ ಆಶ್ಚರ್ಯದಿಂದ ನೋಡ್ತು. ನಾವು ಇಷ್ಟು ಟ್ಯಾಲೆಂಟೆಡ್ ಆಗಿ ಬೆಳೀತಾ ಇದ್ರೆ ಅವರ ಬಿಸ್ನೆಸ್ ಏನಾಗುತ್ತೆ? ಅದಕ್ಕೆ ನಮ್ಮ ಮೇಲೆ ಅವರ ಫೋಕಸ್ ಬಿದ್ದಿದೆ. ಸರಿಯಾಗಿ ಇಲ್ಲೇ ಒಂದು ವಿಚಿತ್ರ ತಿರುವು ಬಂದಿದೆ. ಇಷ್ಟು ದಿನಗಳು ನಾವು ಕಣ್ಮುಚ್ಕೊಂಡು ನಂಬಿದ್ದ ನಮ್ಮ ರಾಕೆಟ್ಗಳು ಇದ್ದಕ್ಕಿದ್ದಂತೆ ಫೇಲ್ ಆಗಲು ಶುರುವಾಯಿತು. ಮೊದಲು ಎಲ್ಲರೂ ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಎಂದ್ಕೊಂಡ್ರು. ಮಿಷನ್ ಅಂದ್ಮೇಲೆ ಚಿಕ್ಕ ಚಿಕ್ಕ ತಪ್ಪುಗಳು ಆಗುವುದು ಸಾಮಾನ್ಯ ಎಂದು ಲೈಟ್ ತೆಗೆದುಕೊಂಡ್ರು. ಆದ್ರೆ ಅದು ಮತ್ತೆ ಮತ್ತೆ ಆಗ್ತಾ ಇರುವಾಗ ಅನುಮಾನ ಬಲವಾಯಿತು. 2026ರ ಈ ಹೊಸ ಭಾರತ ಸ್ಪೇಸ್ ಮಾರುಕಟ್ಟೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಸಮಯದಲ್ಲಿ ನಮ್ಮ ಮನೆಯಲ್ಲೇ ಏನೋ ಆಗ್ತಾ ಇದೆ ಎಂದು ನಾವು ಸ್ವಲ್ಪ ಲೇಟ್ ಆಗಿ ಗುರುತಿಸಿದ್ವಿ. ನಮ್ಮ ಇಂಟೆಲಿಜೆನ್ಸ್ ಅವರು ತಕ್ಷಣ ಅಲರ್ಟ್ ಆದ್ರು. ಈ ಅನುಮಾನಗಳು ನಿಜ ಎಂದು ತಿಳಿದ ಕೂಡಲೇ ದೆಹಲಿಯಲ್ಲಿ ಕಲಕಲ ಎದ್ದಿತು. ಮೀಡಿಯಾಗೆ ಸಣ್ಣ ಹಿಂಟ್ ಕೂಡ ಕೊಡದೆ ಒಂದು ಸೀಕ್ರೆಟ್ ಮೀಟಿಂಗ್ ನಡೀತು. ಆ ನಂತರ ಒಂದು ಕತ್ತಲ ರಾತ್ರಿ ಪಾಕಿಸ್ತಾನ ಹಾಗೂ ಚೀನಾ ಜನರಲ್ಗಳ ಎದೆಯಲ್ಲಿ ಭಯ ಹುಟ್ಟಿಸುವ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಕೇರಳದ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂದ್ರೆ VSSC ಗೇಟ್ ಮುಂದೆ ಬಂದು ನಿಂತರು. ಸಾಮಾನ್ಯವಾಗಿ ಇಂತಹ ಜಾಗಗಳಿಗೆ ವಿಜ್ಞಾನಿಗಳು ಇಲ್ಲ ಮಂತ್ರಿಗಳು ಹೋಗ್ತಾರೆ. ಆದ್ರೆ ಒಬ್ಬ ಗೂಢಚಾರಿ ಸೆಕ್ಯೂರಿಟಿ ಹೆಡ್ ಅರ್ಧರಾತ್ರಿ ಅಲ್ಲಿಗೆ ಹೋಗಿದ್ದಾರಂದ್ರೆ ಪರಿಸ್ಥಿತಿ ಎಷ್ಟೊಂದು ಸೀರಿಯಸ್ ಆಗಿದೆ ಎಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಇದು ಸಾಮಾನ್ಯ ವಿಸಿಟ್ ಅಲ್ಲ. ಇಸ್ರೋವನ್ನ ಕಾಪಾಡಲು ನಮ್ಮ ಸಿಸ್ಟಮ್ ನಲ್ಲಿರುವ ವೈರಸ್ ತರಹದ ದ್ರೋಹಿಗಳನ್ನ ತೆಗೆದುಹಾಕಲು ಆರಂಭಿಸಿದ ಸ್ಪೆಷಲ್ ಆಪರೇಷನ್. ರಾಕೆಟ್ ಸೈನ್ಸ್ ಅಂದ್ರೆ ಫೇಲ್ಯೂರ್ಗಳು ಸಾಮಾನ್ಯ ಎಂದು ನೀವು ಅಂದ್ಕೊಳ್ಬಹುದು. ಆದ್ರೆ PSLV ಸಾಮಾನ್ಯ ರಾಕೆಟ್ ಅಲ್ಲ. ಅದು ಇಸ್ರೋದ ವರ್ಕ್ ಹಾರ್ಸ್ ತರದ್ದು. ಸಾಲಾಗಿ 39 ಬಾರಿ ಸಕ್ಸಸ್ ಆಗಿ ವರ್ಲ್ಡ್ ರೆಕಾರ್ಡ್ ಹೊಂದಿದೆ. ಇಡೀ ಪ್ರಪಂಚವೇ ಅದನ್ನ ನಂಬುತ್ತೆ. ಅಂತಹ PSLV ಇದ್ದಕ್ಕಿದ್ದಂತೆ ಫೇಲ್ ಆಯ್ತು. ಎಲ್ಲಿ ಫೇಲ್ ಆಯ್ತು? ಇಂಜನ್ ಅಲ್ಲ, ಫ್ಯೂಲ್ ನಲ್ಲೂ ಅಲ್ಲ. ಅದರ ಹೀಟ್ ಶೀಲ್ಡ್ ಓಪನ್ ಆಗ್ಲಿಲ್ಲ. ಸರಳವಾಗಿ ಹೇಳೋದಾದ್ರೆ ನಾವು ಗಿಫ್ಟ್ ಬ್ಯಾಕ್ ಮಾಡಿ ಕಳ್ಸಿದೀವಿ, ಆದ್ರೆ ಆ ಬಾಕ್ಸ್ ಓಪನ್ ಆಗ್ಲಿಲ್ಲ. ಹೀಟ್ ಶೀಲ್ಡ್ ಅಂದ್ರೆ ಸ್ಯಾಟಲೈಟ್ ಅನ್ನ ವಾತಾವರಣದ ತಾಪಮಾನದಿಂದ ಕಾಪಾಡುವ ಕವಚ. ಅದು ಸರಿಯಾದ ಸಮಯಕ್ಕೆ ಓಪನ್ ಆಗ್ಬೇಕು. ಇಲ್ಲದೆ ಇದ್ರೆ ಸ್ಯಾಟಲೈಟ್ ಹೊರಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕಿಂತ ಮೊದಲು GSLV ಕೂಡ ಇದೇ ರೀತಿ ವಿಚಿತ್ರವಾಗಿ ಫೇಲ್ ಆಯ್ತು. ಒಮ್ಮೆ ಫ್ಯೂಲ್ ಲೀಕ್ ಅಂತ ಹೇಳಿ, ಇನ್ನೊಮ್ಮೆ ಸಿಗ್ನಲ್ ಕಟ್ ಅಂತ, ಈ ರೀತಿ ಇತ್ಯಾದಿ ಕಾರಣಗಳಿಂದ ಒಂದು ಪ್ಯಾಟರ್ನ್ ಪ್ರಕಾರ ಫೇಲ್ ಆಗ್ತಿದ್ರೆ ಅದು ಯಾದೃಚ್ಛಿಕ ಎಂದು ಹೇಗೆ ನಂಬುವುದು? ಇದರ ಹಿಂದೆ ಖಚಿತವಾಗಿ ದೊಡ್ಡ ಸ್ಕೆಚ್ ಇದೆ ಎಂದು ಸ್ಪಷ್ಟವಾಗುತ್ತೆ. ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ರಾ ಏಜೆಂಟ್ ಗಳಿಗೆ ಪಕ್ಕಾ ಮಾಹಿತಿ ಬಂದಿದೆ. ಇದಕ್ಕೆ ಕಾರಣ ಸರಳ. ಭಾರತ ಇದೇ ರೀತಿ ಕಡಿಮೆ ರೇಟ್ಗೆ ಸ್ಯಾಟಲೈಟ್ ಗಳನ್ನ ಕಳಿಸ್ತಾ ಇದ್ರೆ ಅಮೆರಿಕ ಚೀನಾದವರ ಬಿಸ್ನೆಸ್ ಸಮಸ್ಯೆಯಲ್ಲಿ ಬೀಳುತ್ತೆ. ಅವರ ಕಂಪನಿಗಳು ಮುಚ್ಚುವ ಸ್ಥಿತಿಗೆ ಬರುತ್ತವೆ. ಈ ಅಪಾಯವನ್ನ ಪತ್ತೆ ಮಾಡಿ ದೋವಲ್ ಅವರು ಅವರೇ ಸ್ವತಃ ರಂಗಕ್ಕೆ ಇಳಿದ್ರು. ಅವರು ಇಸ್ರೋ ಚೇರ್ಮನ್ ಸೋಮನಾಥ್ ಅವರೊಂದಿಗೆ ಇತರ ಟಾಪ್ ವಿಜ್ಞಾನಿಗಳೊಂದಿಗೆ ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ನಡೆಸಿದ್ರು. ಆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಯ್ತು ಎಂದು ಹೊರಗೆ ಬರ್ಲಿಲ್ಲ. ಆದ್ರೆ ಎಲ್ಲರಿಗೂ ಅರ್ಥವಾದದ್ದು ಒಂದೇ: ನಮ್ಮ ಸಿಸ್ಟಮ್ ಗಳಲ್ಲಿ ಹ್ಯಾಕರ್ಗಳು ಮಾಲ್ವೇರ್ ಹಾಕಿದ್ದಾರಾ ಅಥವಾ ಹೊರಗಿನಿಂದ ಬರುವ ಸ್ಪೇರ್ ಪಾರ್ಟ್ಸ್ ಗಳಲ್ಲಿ ಏನಾದ್ರೂ ತಾರತಮ್ಯ ಇದೆಯಾ ಎಂದು ವಿಚಾರಣೆ ನಡೆಸಿದ್ರು. ಯಾಕಂದ್ರೆ ರಾಕೆಟ್ ನಲ್ಲಿ ಲಕ್ಷಾಂತರ ಚಿಕ್ಕ ಚಿಕ್ಕ ಪಾರ್ಟ್ಸ್ ಇರುತ್ತೆ. ಒಂದು ಚಿಕ್ಕ ಚಿಪ್ ಅಥವಾ ವಾಲ್ವ್ ತಪ್ಪಿದ್ರೆ ಇಡೀ ಕತೆ ಬದಲಾಗುತ್ತೆ. ಯಾರೋ ಬೇಕಂತಲೇ ಕೆಲಸಕ್ಕೆ ಬಾರದ ಪಾರ್ಟ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಎಂಬ ಆಂಗಲ್ ನಲ್ಲೂ ಎನ್ಕ್ವೈರಿ ಶುರುವಾಯಿತು. ಇದು ಟೆಕ್ನಿಕಲ್ ಇಶ್ಯೂ ಎಂದು ಬಿಟ್ಟು ಬಿಡಲು ಸರ್ಕಾರ ಸಿದ್ಧವಿಲ್ಲ. ಯಾಕಂದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ. ನಮ್ಮ ತಂಟೆಗೆ ಬಂದ್ರೆ ಕೈಗಳನ್ನ ಕತ್ತರಿಸ್ತೀವಿ ಎಂಬ ಸಂದೇಶ ಕೊಡುವುದೇ ಈ ವಿಸಿಟ್ ನ ಉದ್ದೇಶ. ಇಂತಹ ಕುತಂತ್ರಗಳು ನಮ್ಮ ಮೇಲೆ
ಜರುಗುವುದು ಹೊಸದಲ್ಲ. 1994ರ ಫ್ಲಾಶ್ ಬ್ಯಾಕ್ ಅನ್ನು ನೋಡಿದ್ರೆ ಅಂದು ನಾವು ರಷ್ಯಾದಿಂದ ಕ್ರಯೋಜೋನಿಕ್ ಇಂಜಿನ್ ನ ತಂತ್ರಜ್ಞಾನ ತೆಗೆದುಕೊಳ್ಳಲು ಅಥವಾ ಸ್ವತಃ ತಯಾರಿಸುವ ಹಂತಕ್ಕೆ ತುಂಬಾ ಹತ್ತಿರ ಬಂದಿದ್ವಿ. ಆ ಇಂಜಿನ್ ಏನಾದ್ರೂ ಬಂದಿದ್ರೆ ಇಂದು ಭಾರತದ ಸ್ಥಾನ ನಿಜವಾಗ್ಲೂ ಬೇರೆಯಾಗಿರ್ತಾ ಇತ್ತು. ಆದ್ರೆ ಆ ಸಮಯದಲ್ಲೇ ಒಂದು ದೊಡ್ಡ ಡ್ರಾಮಾ ನಡೀತು. ನಮ್ಮ ಟಾಪ್ ವಿಜ್ಞಾನಿ ನಂಬಿ ನಾರಾಯಣ ಅವರ ಮೇಲೆ ನಕಲಿ ಗೂಢಚಾರಿ ಕೇಸ್ ಹಾಕಿದ್ರು. ಮಾಲ್ಡೀವ್ನ ಹುಡುಗಿಯರೊಂದಿಗೆ ಅವರು ರಾಕೆಟ್ ರಹಸ್ಯಗಳನ್ನ ಮಾರಿದ್ದಾರೆ ಎಂದು ಕೊಳಕು ಕತೆ ಹೇಳಿದ್ರು. ಅವರನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿದ್ರು. ಆ ಏಟಿಗೆ ನಮ್ಮ ಕ್ರಯೋಜನಿಕ್ ಪ್ರೋಗ್ರಾಮ್ ಅಲ್ಲಿಗೆ ನಿಂತು ಹೋಯಿತು. ನಂತರ ಸಿಬಿಐ, ಸುಪ್ರೀಂ ಕೋರ್ಟ್ ಅವರನ್ನ ನಿರ್ದೋಷಿ ಎಂದು ತೀರ್ಪು ನೀಡಿದ್ರು. ಆದ್ರೆ ನಷ್ಟ ಆಲ್ರೆಡಿ ಆಗಿ ಹೋಗಿದೆ ಅಲ್ವಾ. ಈ ಎಲ್ಲದರಿಂದ ಲಾಭ ಪಡೆದವರು ವಿದೇಶಿ ಕಂಪನಿಗಳು. ಅವರು ಹೆಚ್ಚು ರೇಟ್ಗೆ ರಾಕೆಟ್ ಗಳನ್ನ ಕಳಿಸ್ತಾರೆ. ನಮ್ಗೆ ಟೆಕ್ನಾಲಜಿ ಇಲ್ಲದೆ ಇದ್ರೆ ಅವರ ಮೇಲೆ ನಾವು ಅವಲಂಬಿತವಾಗಿರ್ಬೇಕಾಗುತ್ತೆ. ಈಗ ಅಜಿತ್ ದೋವಲ್ ಅವರು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳೊಂದಿಗೆ ಈ ಹಳೆಯ ಸ್ಟೋರಿಯನ್ನ ರಿಪೀಟ್ ಆಗಬಾರ್ದು ಅಂತ ನಿರ್ಧರಿಸಿದ್ದಾರೆ. ಇತ್ತೀಚಿನ PSLV ಹೀಟ್ ಶೀಲ್ಡ್ ಫೇಲ್ಯೂರ್ ಕೂಡ ಇದೇ ರೀತಿಯ ಕುತಂತ್ರ ಅನ್ಸುತ್ತೆ. ಆ ರಾಕೆಟ್ ನ ಶೀಲ್ಡ್ ಕೂಡ ಓಪನ್ ಆಗದಂತೆ ಚಿಕ್ಕ ಸ್ಫೋಟದ ಪದಾರ್ಥಗಳಲ್ಲಿ ಟ್ಯಾಂಪರಿಂಗ್ ಮಾಡಿದ್ರು ಸಾಕು, ಮಿಷಿನ್ ಫೇಲ್ ಆಗುತ್ತೆ. ಇದು ಡೈರೆಕ್ಟ್ ಮನುಷ್ಯರು ಮಾಡಬಹುದು ಅಥವಾ ಸೈಬರ್ ಅಟ್ಯಾಕ್ ಮೂಲಕ ಸಿಸ್ಟಮ್ ನಲ್ಲಿ ಕೂಡ ಮಾಡಬಹುದು. ಅದಕ್ಕೆ ದೋವಲ್ ಅವರು ಮತ್ತೊಂದು ಆಂಗಲ್ ನಲ್ಲೂ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸಿದ್ರು. ವಿಜ್ಞಾನಿಗಳು ಹನಿ ಟ್ರಾಪಿಂಗ್ ಗೆ ಬಿದ್ದಿದ್ದಾರಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದವಾದ ಹುಡುಗಿಯರ ಹೆಸರಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳುಹಿಸಿ ಮಾಹಿತಿ ತಿಳಿದುಕೊಳ್ತಿದ್ದಾರೆ ಎಂದು DRDO ವಿದೇಶಾಂಗ ಶಾಖೆಯಲ್ಲಿ ಕೆಲವರು ಉದ್ಯೋಗಿಗಳು ಇದೇ ರೀತಿ ಪಾಕಿಸ್ತಾನ್, ಚೀನಾ ಏಜೆಂಟ್ ಗಳ ಬಲೆಗೆ ಬಿದ್ದಿದ್ರು. ಅದಕ್ಕೆ ಇಸ್ರೋದಲ್ಲಿ ಪ್ರತಿಯೊಬ್ಬರ ಬಿಹೇವಿಯರ್ ಅನ್ನ ಗಮನಿಸ್ತಾ ಇದ್ದಾರೆ. ದೋವಲ್ ಅವರ ವಿಸಿಟ್ ನ ನಂತರ ಸೀನ್ ಹೇಗೆ ಬದಲಾಯಿತು? ಇಸ್ರೋ ಒಂದು ಅಭೇದ್ಯ ಕೋಟೆಯಾಗಿದೆ. ಅಲ್ಲಿ ಒಂದು ಪಕ್ಷಿ ಕೂಡ ಪರ್ಮಿಷನ್ ಇಲ್ಲದೆ ಬರಲಾರದು. CISF ಕಮಾಂಡೋಗಳು ಬಂದಿದ್ದಾರೆ. ಇವರು ಏರ್ಪೋರ್ಟ್ ಗಳು, ನ್ಯೂಕ್ಲಿಯರ್ ಪ್ಲಾಂಟ್ ಗಳಲ್ಲಿ ಇರ್ತಾರೆ. ಪ್ರತಿ ವಿಸಿಟರ್ ಅನ್ನ ಅವರು ಚೆಕ್ ಮಾಡ್ತಾರೆ. ಇಸ್ರೋ ಎಂದರೆ ಸೈನ್ಸ್ ಮ್ಯೂಸಿಯಂ ಅಲ್ಲ, ಅದು ಭಾರತದ ಕೈಯಲ್ಲಿರುವ ಪವರ್ಫುಲ್ ವೆಪನ್ ಎಂದು ದೋವಲ್ ಅವರು ಕ್ಲಿಯರ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅಸಲಿ ಗೇಮ್ ಸೈಬರ್ ವರ್ಲ್ಡ್ ನಲ್ಲಿದೆ. ಇಂದು ಯುದ್ಧಗಳು ಬಾರ್ಡರ್ ಗಳಿಗಿಂತ ಕಂಪ್ಯೂಟರ್ ಗಳಲ್ಲಿ ಹೆಚ್ಚು ನಡೆಯುತ್ತೆ. ಅದಕ್ಕೆ ದೋವಲ್ ಅವರ ಸಲಹೆಯಂತೆ ಇಸ್ರೋ ತನ್ನ IT ಸಿಸ್ಟಮ್ ಗಳನ್ನ ಪೂರ್ತಿ ಬದಲಾಯಿಸಿದೆ. ರಾಕೆಟ್ ಗಳನ್ನ ಕಂಟ್ರೋಲ್ ಮಾಡುವ ಮುಖ್ಯ ಕಂಪ್ಯೂಟರ್ ಗಳನ್ನ ಇಂಟರ್ನೆಟ್ ಗೆ ಸಂಪೂರ್ಣ ದೂರ ಮಾಡಿದ್ದಾರೆ. ಇದನ್ನೇ ಏರ್ ಗ್ಯಾಪ್ ಅಂತ ಕರೀತಾರೆ. ಅಂದ್ರೆ ಅವುಗಳಿಗೆ ವೈಫೈ, ಲ್ಯಾನ್, ಬ್ಲೂಟೂತ್ ಇರೋದಿಲ್ಲ. ಅದರಿಂದ ಚೀನಾ ಅಥವಾ ಅಮೆರಿಕಾದಲ್ಲಿ ಕೂತ್ಕೊಂಡ್ರು ಸಹ ಯಾರು ಹ್ಯಾಕ್ ಮಾಡಲಾರರು. ಫಿಸಿಕಲ್ ಆಗಿ ಬಂದು ವೈರ್ ಅನ್ನ ಕನೆಕ್ಟ್ ಮಾಡಿದ್ರೆ ಮಾತ್ರ. ರಾಕೆಟ್ ನ ಪ್ರತಿ ಸ್ಪೇರ್ ಪಾರ್ಟ್ ಅನ್ನ ಫೋರೆನ್ಸಿಕ್ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ. ಸಪ್ಲೈಯರ್ ಗಳ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಿದ್ದಾರೆ. ಇಂಟೆಲಿಜೆನ್ಸ್ ಬ್ಯೂರೋ ಸ್ಪೆಷಲ್ ಕೌಂಟರ್ ಇಂಟೆಲಿಜೆನ್ಸ್ ಟೀಮ್ ಅನ್ನ ರಚಿಸಿದೆ. ವಿಜ್ಞಾನಿಗಳನ್ನ ಅಪ್ರೋಚ್ ಮಾಡುವವರನ್ನ ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡುತ್ತೆ. ಭವಿಷ್ಯದಲ್ಲಿ ಗಗನಯಾನ್, ಚಂದ್ರಯಾನ್ 4 ಇದೆ. ಮನುಷ್ಯರು ಅಂತರಿಕ್ಷಕ್ಕೆ ಹೋಗುವ ಮಿಷನ್ ಆಗಿದ್ರಿಂದ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳಲು ಸಿದ್ಧವಿಲ್ಲ. ಒಂದು ಚಿಕ್ಕ ತಪ್ಪು ಮಾಡಿದ್ರು ಪ್ರಾಣಗಳು ಹೋಗುತ್ತೆ, ದೇಶದ ಮರ್ಯಾದೆ ಕೂಡ ಹೋಗುತ್ತೆ. ಇದೆಲ್ಲ ಯಾಕೆ ನಡೀತಾ ಇದೆ? ಸರಳವಾಗಿ ಹೇಳೋದಾದ್ರೆ ಸ್ಪೇಸ್ ಇಂಡಸ್ಟ್ರಿ ಅನ್ನುವುದು ಈಗ ಲಕ್ಷ ಲಕ್ಷ ಕೋಟಿ ಬಿಸ್ನೆಸ್ ಆಗಿದೆ. 300 ರಿಂದ 400 ಬಿಲಿಯನ್ ಡಾಲರ್ ಮಾರುಕಟ್ಟೆ ಇದೆ. ಭಾರತ ತನ್ನ ಚಿಕ್ಕ ರಾಕೆಟ್ ಗಳೊಂದಿಗೆ ಈ ಮಾರ್ಕೆಟ್ ಗೆ ಧುಮುಕ್ತಾ ಇದೆ. ನಾವು 10 ರೂಪಾಯಿಗೆ ಮಾಡುವ ಕೆಲಸವನ್ನ ಹೊರಗಿನವರು 100 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ನಮ್ಮ ಸರ್ವಿಸ್ ಶೇರ್ ಆಟೋ ತರ ಕಡಿಮೆ ಖರ್ಚು ಹೆಚ್ಚು ಲಾಭ, ಅವರದ್ದು ಊಬರ್ ತರ ಹೆಚ್ಚು ರೇಟು ಅದೇ ಸೇವೆ. ಗ್ರಾಹಕರೆಲ್ಲ ನಮ್ಮ ಬಳಿ ಬಂದ್ರೆ ಅವ್ರಿಗೆ ಎಲ್ಲೋ ಉರಿಯುತ್ತೆ ಅಲ್ವಾ. ನಾವು 104 ಸ್ಯಾಟಲೈಟ್ ಗಳನ್ನ ಒಂದೇ ಬಾರಿ ಸ್ಪೇಸ್ ಗೆ ಕಳಿಸಿ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿದಾಗ ಅವರೆಲ್ಲರೂ ಶಾಕ್ ಆಗಿದ್ರು. ಅಂತರಿಕ್ಷವನ್ನ ತಮ್ಮ ಸ್ವಂತ ಎಂದುಕೊಂಡ ದೇಶಗಳಿಗೆ ಭಾರತದ ಬೆಳವಣಿಗೆ ಜೀರ್ಣವಾಗ್ತಿಲ್ಲ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಬಳಿ ಅಜಿತ್ ದೋವಲ್ ತರಹದ ಮಾಸ್ಟರ್ ಮೈಂಡ್ ಗಳಿವೆ. ಆ ರಾತ್ರಿ VSCC ಗೆ ಹೋದ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ರು. ಸರ್ಕಾರ ಇಸ್ರೋ ಮತ್ತು ವಿಜ್ಞಾನಿಗಳಿಗೆ ಬೆನ್ನೆಲುಬಾಗಿ ಇರಬೇಕು ಅಂತ ತೋರಿಸಿದ್ರು. ಭಾರತವನ್ನ ತಡೆಯಲು ಯೋಚಿಸಿದವರಿಗೆ ಬಲವಾದ ಸಮಾಧಾನ ಸಿಕ್ಕಿದೆ. ನಮ್ಮ ರಾಕೆಟ್ ಗಳು ಇನ್ನಷ್ಟು ಪವರ್ಫುಲ್ ಆಗಿವೆ. ಹೆಚ್ಚು ಸೆಕ್ಯೂರಿಟಿಯೊಂದಿಗೆ ಬೆಂಕಿ ಚಿಮ್ಮುತ್ತಾ ಆಕಾಶಕ್ಕೆ ಹಾರುತ್ತಿವೆ. ನಾಯಿಗಳು ಬೊಗಳುತ್ತಲೇ ಇರುತ್ತೆ, ಆದ್ರೆ ಆನೆ ತನ್ನ ದಾರಿಯನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ ಎಂಬಂತೆ ಇಸ್ರೋ ತನ್ನ ಹೆಜ್ಜೆಯನ್ನ ಮುಂದೆ ಆಗ್ತಿದೆ. ಹೀಗೆ ನಮ್ಮ ಟೆಕ್ನಾಲಜಿ ಮತ್ತು ನಮ್ಮ ದೇಶದ ಗೌರವವನ್ನ ಕಾಪಾಡಲು ಸರ್ಕಾರ ಎಷ್ಟೊಂದು ಸೀರಿಯಸ್ ಆಗಿದೆ ಎಂದು ನೋಡಿದ್ರ ಇನ್ನಷ್ಟು ಕಠಿಣ ನಿರ್ಧಾರಗಳು ಬೇಕೆ? ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.